ಎಸ್ಎಂ ಕೃಷ್ಣ ನಿಧನಕ್ಕೆ ವಿಜೇಂದ್ರ ಅವರು ಕೂಡ ಸಂತಾಪ ಸೂಚಿಸಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷರು ಎಸ್ಎಂ ಕೃಷ್ಣ ನಿಧನ ಬಹಳ ನೋವು ತಂದಿದೆ. ರಾಜ್ಯಕ್ಕೆ ಅವರ ಕೊಡುಗೆ ಅಪಾರವಾದಂಥದ್ದು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಸಂತಾಪ ಸೂಚಿಸಿದ್ದಾರೆ. ನಾನಾಗಲೇ ಹೇಳ್ತಾ ಇದ್ದೆ, ಎಲ್ಲ ರಾಜಕೀಯ ಗಣ್ಯರೇ ಬೆಳಗಾವಿಯಲ್ಲಿದ್ದಾರೆ ಅಧಿವೇಶನ ಇರೋ ಕಾರಣದಿಂದ. ಹಾಗಾಗಿ ಕೆಲವರು ಆಲ್ರೆಡಿ ಹೊರಟಿದ್ದಾರೆ ಬೆಂಗಳೂರು ಕಡೆಗೆ, ಇನ್ನೂ ಕೆಲವರು ಅಲ್ಲಿಂದ ಹೊರಡಬೇಕಾಗಿದೆ. ವಿಜೇಂದ್ರ ಅವರು ಕೂಡ ಮಾತನಾಡಿದ್ದಾರೆ. ಧೀಮಂತ ನಾಯಕ, ಮಾಜಿ ಮುಖ್ಯಮಂತ್ರಿಗಳು, ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಎಸ್.ಎಂ. ಕೃಷ್ಣರವರು ನಮ್ಮಿಂದ ಇವತ್ತು ಅಗಲಿದ್ದಾರೆ. ಬಹಳ ನೋವು ತರ್ತಕ್ಕಂಥ ಸಂಗತಿ. ನಮಗೆಲ್ಲ ತಿಳಿದಿರೋ ಹಾಗೆ ಮಾನ್ಯ ಎಸ್.ಎಂ. ಕೃಷ್ಣರವರು ಅಜಾತ ಶತ್ರು ಅಂತಲೇ ನಾವು ಕರಿಬೋದು. ಮಾಜಿ ಮುಖ್ಯಮಂತ್ರಿಗಳಾಗಿ, ವಿದೇಶಾಂಗ ಸಚಿವರಾಗಿ, ರಾಜ್ಯಪಾಲರಾಗಿ ತಮ್ಮದೇ ಆದಂಥ ಒಂದು ದೂರದೃಷ್ಟಿತ್ವವನ್ನು ಉಳ್ಳಂಥ ಒಬ್ಬ ಮಹಾನ್ ನಾಯಕ ಸನ್ಮಾನ್ಯ ಎಸ್.ಎಂ. ಕೃಷ್ಣರವರು. ಈ ರಾಜ್ಯಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಅಪಾರವಾಗಿರ್ತಕ್ಕಂಥ ಕೊಡುಗೆ. ಈಗ ತಾನೇ ಹಿರಿಯರಾಗಿರ್ತಕ್ಕಂಥ ಎಚ್.ಕೆ. ಪಾಟೀಲ್ ಜಿ ಅವರು ಮಾತನಾಡ್ತಾ ಹೇಳಿದರು, ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಹಣಕಾಸಿನ ಸಚಿವರಾಗಿ, ನೀರಾವರಿ ಕ್ಷೇತ್ರ ಇರುವುದು, ಗ್ರಾಮೀಣ ಭಾಗಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ಉತ್ತರ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಅವರು ಸ್ಮರಣೆ ಮಾಡಿದರು. ಜನಾನುರಾಗಿಯಾಗಿ ಅವರದೇ ಆದಂಥ ಒಂದು ಎಸ್ಎಂ ಕೃಷ್ಣ ಅವರ ನಿಧನಕ್ಕೆ ಹಲವು ಗಣ್ಯರು ಕೂಡ ಸಂತಾಪ ಸೂಚಿಸಿದ್ದಾರೆ. ಎಸ್ಎಂ ಕೃಷ್ಣ ಅವರ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಗಳು ಕೂಡ ಒಂದ್ ಕಡೆ ಆಗ್ತಾ ಇದೆ. ಮನೆಯ ಮುಂದೆ ಪೆಂಡಾಲ್ ಹಾಕಿ ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆ. ಎಲ್ಲ ಗಣ್ಯರ ಆಗಮನ ಕೆಲವೇ ಕ್ಷಣಗಳಲ್ಲೂ ಕೂಡ ಆಗಲಿದೆ. ಸುತ್ತೂರು ಶ್ರೀಗಳು ಎಸ್ಎಂ ಕೃಷ್ಣ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಅಂತಿಮ ದರ್ಶನ ಪಡೆದುಕೊಂಡು ಅವ್ರನ್ನ ನೆನಪು ಮಾಡಿಕೊಂಡು ಒಂದೆರಡು ಮಾತಾಡ್ತಾ ಇದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ ಧ್ರುವತಾರೆಯಂತೆ ಬೆಳಗಿದ ಮನುಷ್ಯ ಎಸ್.ಎಂ. ಕೃಷ್ಣ ಅವರು ದೈವಾಧೀನರಾಗಿರ್ತಕ್ಕಂತಹದ್ದು ದುಃಖದ ಸಂಗತಿ. ಕರ್ನಾಟಕ ಕಂಡಂತಹ ಒಬ್ಬ ಅಪರೂಪದ ಸುಸಂಸ್ಕೃತ ರಾಜಕಾರಣಿ ಕೃಷ್ಣ ಅವರು ವಿಧಾನಸಭೆ ಅಧ್ಯಕ್ಷರಾಗಿದ್ದರು, ಸಚಿವರಾಗಿದ್ದರು, ಮುಖ್ಯಮಂತ್ರಿಗಳಾಗಿದ್ದರು, ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದರು, ಕೇಂದ್ರ ಸರ್ಕಾರದ ಪ್ರಮುಖ ಖಾತೆಗಳ ಸಚಿವರಾಗಿದ್ದರು. ಎಲ್ಲ ಸಂದರ್ಭಗಳಲ್ಲಿ ಅವರು ನಡೆದುಕೊಂಡಂಥ ರೀತಿ ಇತರರಿಗೆ ಅನುಕರಣೀಯವಾದದ್ದು, ಆದರ್ಶಪ್ರಾಯವಾದಂತಹದ್ದು. ಅವರು ರಾಜಕಾರಣದಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ ಸಂದರ್ಭದಲ್ಲಿ ಕೂಡ ಅವರ ಒಂದು ಸಭ್ಯವಾದ ನಡತೆ ಅದು ಆದರ್ಶಪ್ರಾಯವಾದಂತಹದ್ದು. ರಾಜಕೀಯದಲ್ಲಿದ್ದರೂ ಕೂಡ ಎಂಥ ಸಂದರ್ಭಗಳು ಬಂದರೂ ವೈಯಕ್ತಿಕವಾದಂತಹ ರಾಗದ್ವೇಷಗಳಿಗೆ ಅವರ ಅವಕಾಶವನ್ನು ಕಲ್ಪಿಸಿದಂಥವರಲ್ಲ. ತತ್ವನಿಷ್ಠೆಗಳಿಗೆ ಬದ್ಧರಾಗಿದ್ದಂಥವರು. ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಎದುರಾದಂತಹ ಅನೇಕ ಸಮಸ್ಯೆಗಳನ್ನು ಬಹಳ ಸದೃಢವಾಗಿ ಸಂಯಮದಿಂದ ಅದನ್ನೆಲ್ಲ ಎದುರಿಸಿದಂಥವ್ರು. ಅವ್ರು ಯಾವ ಸಂದರ್ಭದಲ್ಲೂ ಸಂಯಮವನ್ನು, ತಾಳ್ಮೆಯನ್ನು ಕಳೆದುಕೊಳ್ತಿರ್ಲಿಲ್ಲ. ಆ ಸಂಯಮ, ತಾಳ್ಮೆ ಅವ್ರನ್ನ ಜೋಪಾನ ಇಡಲಿಕ್ಕೆ ಸಾಧ್ಯ ಆಯಿತು. ಅವ್ರು ಮುಖ್ಯಮಂತ್ರಿಗಳಾದಾಗ ಬೆಂಗಳೂರು ನಗರವನ್ನು ಒಂದು ಅಂತಾರಾಷ್ಟ್ರೀಯ ಮಟ್ಟದ ನಗರವನ್ನಾಗಿ ಬೆಳೆಸಬೇಕು. ಇಡೀ ಜಗತ್ತಿನಲ್ಲಿ ಜನ ಬೆಂಗಳೂರಿಗೆ ಆಕರ್ಷಿತರಾಗಿ ಬರಬೇಕು. ಆ ಮೂಲಕವಾಗಿ ಬೆಂಗಳೂರು ಚೆನ್ನಾಗಿ ಬೆಳಿಬೇಕು ಅಂತ ಅನ್ನೋದು ಅವ್ರ ಆಶಯ ಆಗಿತ್ತು. ಅವ್ರ ಶಕ್ತಿ ಮೀರಿ ಅದಕ್ಕೋಸ್ಕರ, ಆಶಯ ಅಲ್ಲ, ಅದಕ್ಕೋಸ್ಕರ ಪ್ರಯತ್ನ ಪಟ್ಟದ್ದು ಕೂಡ ಮುಖ್ಯವಾದಂತಹದ್ದು. ರಾಜ್ಕುಮಾರ್ ಅಪಹರಣ ಇರ್ಬೋದು, ನಾಗಪ್ಪ ಅಪಹರಣ ಇರ್ಬೋದು, ಕಾವೇರಿಯ ಒಂದು ಹೋರಾಟದ ಸಂದರ್ಭ ಇರ್ಬೋದು, ತುಂಬ ಸಂಯಮವಾಗಿ ಈ ಥರ ಎಲ್ಲ ಪಕ್ಷದವರನ್ನು, ಎಲ್ಲ ವ್ಯಕ್ತಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಸಮಸ್ಯೆಗಳನ್ನು ಎದುರಿಸಿದ ರೀತಿ ಕೂಡ ತುಂಬ ಮುಖ್ಯವಾದಂತಹದ್ದು. ಒಂದು ಆದರ್ಶಪ್ರಾಯವಾದಂತಹ ವ್ಯಕ್ತಿತ್ವವನ್ನು ನಡೆಸಿದಂಥವರು. ತುಂಬ ಒಳ್ಳೆಯ ವಿದ್ಯಾಭ್ಯಾಸದ ಹಿನ್ನೆಲೆಯನ್ನು ಹೊಂದಿದ್ದಂಥವರು. ಸಾಮಾಜಿಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಸ್ಪಂದನೆ ಇದ್ದಂಥವರು. ಅವರ ಅಗಲಿಕೆ ನಾಡಿಗೆ ಒಂದು ಕೊರತೆಯಾಗಿದೆ.
ಎಲ್ರಿಗೂ ದುಃಖವನ್ನು ಉಂಟು ಮಾಡಿದೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಅವ್ರ ಕುಟುಂಬದವರು ಮತ್ತು ಸಮಸ್ತರಿಗೂ ಆ ದುಃಖವನ್ನು ಭರಿಸುವ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಹಾರೈಸ್ತೀವಿ. ನೋಡಿ, ಇದು ಸುತ್ತೂರು ಶ್ರೀಗಳ ಮಾತು. ಅವ್ರು ಹೇಳಿದ್ರಲ್ಲಿ ಒಂದು ಮಾತನ್ನು ನೀವು ಗಮನಿಸಬೇಕು. ಬೆಂಗಳೂರಿನ ಬಗ್ಗೆ ಅವ್ರು ಕಂಡಂತಹ ಕನಸು. ಈಗ DCM DK ಶಿವಕುಮಾರ್ ಅವ್ರು ಹೇಳ್ತಾರಲ್ಲ, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ. ಆದರೆ SM ಕೃಷ್ಣ ಅವರ ಕನಸು ಕೂಡ ಅದೇ ಆಗಿತ್ತು. ಈಗ IT ಕಂಪನಿಗಳು ಅಥವಾ IT ಉದ್ಯೋಗಕ್ಕೆ ಅತಿ ಹೆಚ್ಚು ಒತ್ತು ಕೊಡೋ ಮೂಲಕ ಇಡೀ ದೇಶ ಅಲ್ಲ, ಬೇರೆ ಬೇರೆ ದೇಶಗಳು ಕೂಡ ಬೆಂಗಳೂರಿನತ್ತ ತಿರುಗಿ ನೋಡುವಂಥ ಮಾಡಿದಂಥ ಗರಿಮೆ ಕೂಡ SM ಕೃಷ್ಣ ಅವ್ರಿಗೆ ಸಲ್ಲತ್ತೆ ಅಂತ. ಒಂದು ಅಂತಾರಾಷ್ಟ್ರೀಯ ಮಟ್ಟದ ದೇಶವನ್ನಾಗಿ ಮಾಡಬೇಕು ಬೆಂಗಳೂರಿನಂತ ಕನಸು ಕಂಡಿದ್ದು ಹೌದು SM ಕೃಷ್ಣ ಅವರು. ಶ್ರೀ SM ಕೃಷ್ಣ ಅವರ ನಿಧನದಿಂದ ತೀವ್ರ ದುಃಖವಾಗಿದೆ. ಟ್ವೀಟ್ ಮಾಡಿ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಸಂತಾಪ ಸೂಚಿಸಿದ್ದಾರೆ. ಅವರ ಸೇವೆ ರಾಷ್ಟ್ರದ ಮೇಲೆ ಅಳಿಸಲಾಗದ ಛಾಪು. ಬೆಂಗಳೂರಿನ ಜಾಗತಿಕ ನಗರವನ್ನಾಗಿ ಮಾಡಿದ್ರು SM ಕೃಷ್ಣ ಅವರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಸಂತಾಪ ಸೂಚಿಸಿದ್ದಾರೆ. ಗಣ್ಯರ ಟ್ವೀಟ್ ಸಂತಾಪ ಸೂಚಿಸುತ್ತಿದ್ದಾರೆ SM ಕೃಷ್ಣ ಅವರ ಅಗಲಿಕೆಗೆ. ಜೊತೆಗೆ ಅವರ ರಾಜಕೀಯ ಹಾದಿ ಹೇಗಿತ್ತು ಅನ್ನೋ ನಿಟ್ಟಿನಲ್ಲೂ ಕೂಡ ನೆನಪು ಮಾಡಿಕೊಳ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಕೂಡ ಟ್ವೀಟ್ ಮಾಡಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಬೆಂಗಳೂರಿನ ಬಗ್ಗೆ ಅವರು ಕಂಡಂತಹ ಕನಸು, ಜೊತೆಗೆ IT ಉದ್ಯಮಕ್ಕೆ ಕೊಟ್ಟಿರುವಂತಹ ಕೊಡುಗೆ, ಬೆಂಗಳೂರಿನ ಜಾಗತಿಕ ಮಟ್ಟದಲ್ಲಿ ಯಾವ ರೀತಿ ಹೆಸರು ಮಾಡಿದೆಯಲ್ಲ, ಅದೆಲ್ಲದಕ್ಕೂ ಕೂಡ SM ಕೃಷ್ಣ ಅವರೇ ಕಾರಣ ಅನ್ನುವಂಥ ವಿಚಾರವನ್ನು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಯಾಕಂದರೆ ಈಗ ಬೇರೆ ಬೇರೆ ಕಂಪನಿಗಳೆಲ್ಲ ಬೆಂಗಳೂರಿನಲ್ಲೇ ಇದೆ ಅಂತ ನಾವೆಲ್ಲ ಮಾತಾಡ್ತೀವಿ. ಯಾವುದ್ರಿ IT BT ಇಷ್ಟು ಎಕ್ಸ್ಪರ್ಟ್ ಇದ್ದೀವಿ, ಎಲ್ಲ ಕಂಪ್ನಿಗಳು ಇಲ್ಲೇ ಬರುತ್ತೆ ಅಂತ. ಬಟ್ ಅದು ಬರೋದಕ್ಕೆ ಸಾಧ್ಯ ಆಗಿದ್ದು SM ಕೃಷ್ಣ ಅವರೇ. ಈಗ ನೋಡಿ, 1993ರಿಂದ 2004 ಅವಧಿಯಲ್ಲಿ ಈ ಬೆಂಗಳೂರು GDP ದರ ಅಂತ ನೋಡಿದ್ರೆ 20.76 ಇಡೀ ಇತರೆ ದೇಶದ ಕಂಪೇರ್ ಮಾಡಿದ್ರೆ ನಾವು ಭಾರತದ GDP ಬರೀ ಪ್ರಗತಿ ದರ 7.93 ಹಾಗಾಗಿ ಕೃಷ್ಣ ಅವರ ಆಡಳಿತದಲ್ಲಿ ಕ್ರಾಂತಿ ಕಂಡುಬಿಡ್ತು IT ಕ್ಷೇತ್ರ ಅಂತ. ಹಾಗಾಗಿ ಇಡೀ ಜಗತ್ತೇ ಒಂದು ರೀತಿ ಬೆಂಗಳೂರಿನ ಕಡೆಗೆ ಮುಖ ಮಾಡೋ ರೀತಿ ಅಲ್ಲ ಆಗೋಯ್ತು. ಹಲವು ಕಂಪನಿಗಳು ಮುಂದೆ ಬಂತು, ಇಲ್ಲ ಬೆಂಗಳೂರಿನಲ್ಲಿ ಒಂದು ಕಂಪ್ನಿ ಇರಬೇಕು ನಮ್ಮದು ಅಂತ. ಈಗ IT BT ಇಷ್ಟು ಡೆವಲಪ್ಮೆಂಟ್ ಆಗಿದೆ, ಎಲ್ಲ ಕಂಪನಿಗಳು ಬೆಂಗಳೂರಲ್ಲಿ ಇದೆ ಅಂದರೆ ಅದಕ್ಕೆ ಕಾರಣರೇ SM ಕೃಷ್ಣ ಅವರು ಅಂತ. ನಾನು ಆರಂಭದಲ್ಲೇ ಹೇಳ್ತಾ ಇದ್ದೆ, ಬೆಂಗಳೂರಿಗೆ ಮೆಟ್ರೋ ಪರಿಚಯ ಮಾಡಿದ್ದು ಕೂಡ SM ಕೃಷ್ಣ ಅವರೇ. ಈಗಿನ ನಾಯಕರು ನಾ ಮಾಡಿದೆ ಸಾಧನೆ ಅಂತಾರಲ್ಲ, ಅಲ್ಲ, ಕೆಲ ಸಾಧನೆಗಳು SM ಕೃಷ್ಣ ಅವರ ಕಾಲದಲ್ಲಿ ಹೋಗಿದೆ ಅಂತ. ಅದ್ಭುತ ಕನಸು ಕಂಡಂಥ ಧೀಮಂತ ನಾಯಕ ಅಂತ ಹಾಗಾಗಿ SM ಕೃಷ್ಣ ಅವರನ್ನು ನಾವು ಕರೆಯೋದು. ಮಕ್ಕಳಿಗೆ ಬಿಸಿ ಊಟದ ವ್ಯವಸ್ಥೆ ಮಾಡಿಕೊಟ್ಟಿದ್ದು SM ಕೃಷ್ಣ ಅವರು. ಈಗೇನು ಸಿದ್ದರಾಮಯ್ಯನವರು ಹೇಳ್ತಾರಲ್ಲ, ಬಡವರ ಪರ ನಮ್ಮ ಸರ್ಕಾರ, ಯಾರೂ ಕೂಡ ಹಸಿದ ಹೊಟ್ಟೆಯಲ್ಲಿರಬಾರ್ದು ಅಂತ ಅನ್ನಭಾಗ್ಯ ಯೋಜನೆ ತಂದಿದ್ದೀವಿ ಅಂತ. ಅದೇ ರೀತಿ ಮಕ್ಕಳ ಬಗ್ಗೆ ಕಾಳಜಿಟ್ಟು ಬಿಸಿ ಊಟದ ವ್ಯವಸ್ಥೆ ಮಾಡಿದ್ರು SM ಕೃಷ್ಣ ಅವರು. ನಾಳೆ ಬೆಳಗ್ಗೆ 10 ಗಂಟೆ ತನಕ ಕೂಡ ಅಂತಿಮ